ನಮಸ್ಕಾರ. ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಬಜರಂಗ ದಳದಂಥ ಹಿಂದೂ ಸಂಘಟನೆಗಳಿಂದ ಹೊರಗೆ ಬಂದ ಕೆಲವು ಯುವಕರು ತಮ್ಮ ನೋವು, ಹತಾಶೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮನ್ನು ಹೇಗೆ ಬಳಸಿಕೊಂಡು ಬಿಸಾಡಲಾಯಿತು ಎನ್ನುವುದು ಅವರ ಸಂಕಟದ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದನ್ನು ಕೆಲವರು ಕಾಂಗ್ರೆಸ್ ಟೂಲ್ ಕಿಟ್ ಅಂತೇಳಿ ಏನೇನೋ ಬರಿತಾ ಇದ್ದಾರೆ. ಬಿಡಿ, ಅದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ನು ಅವರ ತೇಜೋವಧೆ ಮಾಡುವ ಮೂಲಕ ಅದನ್ನೇ ಉತ್ತರ ರೂಪವಾಗಿ RSSನವರು ಕೆಲವರು ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ವಿಮರ್ಶೆ ಆಗಬೇಕಾದ್ದು ಅವರ ಜಾತಿ ಅಥವಾ ಜಾತಿಗೆ ಸಂಬಂಧಪಟ್ಟ ಸಂಗತಿಗಳಲ್ಲ. ಇಲ್ಲಿ ಆಗಬೇಕಾದ್ದು RSSನ ವಿಮರ್ಶೆ ಆಗಬೇಕಲ್ಲ. ಈಗ ಇದು ಇವತ್ತಿನ ಕಥೆ ಅಲ್ಲ. ನಾನು ಬಿಟ್ಟು ಬಂದ ಕಥೆಯು ನಿಮಗೆ ಗೊತ್ತಿಲ್ಲದವರು ನನ್ನ ಚಿಮಣಿ ಬೆಳಕಿನ ಪುಸ್ತಕ ಓದಿ ಅದರಲ್ಲಿ ಎಲ್ಲ ಬರೆದಿದ್ದೇನೆ. ಆ ನಂತರ ಮಹೇಂದ್ರ ಕುಮಾರು, ಪ್ರವೀಣ ವಾಲಕೆ, ಲಕ್ಷ್ಮೀಶ್ ಕಪಲಡ್ಕ, ಸುಧೀರ್ ಮುರೋಳಿ, ಹೀಗೆ ಬೇಕಾದಷ್ಟು ಜನ ಬಂದು ಮಾತಾಡ್ತಾನೆ ಇದ್ದಾರೆ. ಇದೀಗ 2 ಯುವಕರು ಮಾತಾಡಿದ್ದಾರೆ. ಇಲ್ಲಿ ನನ್ನದು ಸಿಂಪಲ್. ನೀವು ಅವರಿಗೆ ಇವರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಏನನ್ನೂ ಬಯಸಬೇಡ, ಏನನ್ನೂ ಅಪೇಕ್ಷೆ ಪಡದೆ ಸಮರ್ಪಣೆಯ ಭಾವದಿಂದ ನೀನು ಕೆಲಸ ಮಾಡಬೇಕು. ಯಾರಿಗೆ ಸಮರ್ಪಣೆ ಮಾಡುವುದು? ಯಾವುದಕ್ಕೆ ಸಮರ್ಪಣೆ ಮಾಡುವುದು? ಯಾರು ಸಮರ್ಪಣೆ ಮಾಡುವುದು? ಹಾಗಿದ್ರೆ ಅದು RSSನ ಮಹಾನಾಯಕರಿಗೆ, BJP ನಾಯಕರಿಗೆ ಅನ್ವಯ ಆಗುವುದಿಲ್ವಾ? ಅವರು ಐಷಾರಾಮಿ ಕಾರುಗಳು, AC ರೂಮುಗಳು, AC ಕಾರುಗಳಲ್ಲಿ ಓಡಾಡಿಕೊಂಡು ಬೇಕಾದಷ್ಟು ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಂಡು ತಮ್ಮ ಬೇರೆ ಬೇರೆ 4-5 ಜನರಲ್ಲಿ ಟ್ರಸ್ಟ್ಗಳನ್ನು ಮಾಡಿಕೊಂಡು ಅವರು ಆರಾಮ ಇರುವುದು ಅದು ಸಮರ್ಪಣೆಯ? ಯಾರಿಗೆ ಸಮರ್ಪಣೆ? ದೇಶಕ್ಕ? ಈ ಬಡ ಹುಡುಗರು ಮಾತ್ರ ಸಮರ್ಪಣೆ ಮಾಡಬೇಕಾ? ಇದು ನನ್ನ ಪ್ರಶ್ನೆ. ತ್ಯಾಗ ಮಾಡಲಿ. ನೋಡುವ, ಮೋಹನ್ ಭಾಗವತರು, ದತ್ತಾತ್ರೇಯ ಹೊಸಬಳ್ಳಿಯಿಂದ ಹಿಡಿದು BJP ನಾಯಕರೆಲ್ಲ ತ್ಯಾಗ ಮಾಡಿ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದದನ್ನು ಸಮಾಜದ ಸಂಪತ್ತು ಅಂತೇಳಿ ಸಮಾಜಕ್ಕೆ ಕೊಡಲಿ. ಮೊದಲಿನ RSS ಇಲ್ಲಲ್ಲ. ಈಗ ಮೊದಲು ಆಗಿನ ಕಾರ್ಯಕ್ರಮ ಅಲ್ಲ. ಆಗ ನಾವೆಲ್ಲ ಬೆಳಿಗ್ಗೆ ಒಂದು ಮನೆಯಲ್ಲಿ ತಿಂಡಿ, ಮಧ್ಯಾಹ್ನ ಒಂದು ಮನೆಯಲ್ಲಿ ಊಟ, ಸಂಜೆ ಒಂದು ಮನೆಯಲ್ಲಿ ಊಟ ಮಾಡಿ. ಈಗ ಅದಿದೆಯಾ? ನೀವು ಸಮರ್ಪಣೆ ಬಗ್ಗೆ ಹೇಳುವ ನೈತಿಕತೆ ಇದೆಯಾ ಈಗ? ಆಯಿತು. ಇದರ ಜೊತೆಗೆ ನನ್ನದು ಮೂಲಭೂತ ಪ್ರಶ್ನೆ, ಈ ಹೋರಾಟ ಬೇಕು, ಈ ಹೋರಾಟ ಸರಿ ಅಂತ ಅನ್ನಿಸೋದಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರೇ, ಸ್ವಯಂ ಸೇವಕರೇ ಯಾಕೆ ಹೋರಾಟ ಮಾಡಬಾರ್ದು? ಬಜರಂಗ ದಳ ಯಾಕೆ ಬೇಕು? BJPಯ ಯುವ ಮೋರ್ಚಾದ ಯುವಕರೇ ಮಾಡ್ಬೋದಲ್ಲ. ಬಜರಂಗ ದಳವನ್ನು ಅದರೊಟ್ಟಿಗೆ ಮರ್ಜಿ ಮಾಡಿ ಆ ಹೋರಾಟಗಳನ್ನೆಲ್ಲ ಅವ್ರು ಕೈಗೆತ್ತಿಕೊಳ್ಳಿ. ABVPಗೆ ಇಲ್ಲದ್ರೆ ಸೇರಿಸಲಿ, ಇದನ್ನು ಅವ್ರು ಮಾಡಲಿ. ಇದಕ್ಕೋಸ್ಕರವಾಗಿ ಹೋರಾಟ ಮಾಡಲಿಕ್ಕೆ ಬಡವರು, ಕೆಳ ಮಧ್ಯಮ ವರ್ಗದವರು, ಇವರನ್ನ ಭಾರತದ ಒಂದು ಐತಿಹಾಸಿಕ ಸತ್ಯ, ಕಾಲಾಳುಗಳ ನೇಮಕ ರಾಜಪ್ರಭುತ್ವದಲ್ಲಿತ್ತು. ಅದೇ ಸಂಸ್ಕೃತಿಯನ್ನು ಮುಂದುವರಿಸಿ ಕಾಲಾಳುಗಳು ಬೇಕು ನಿಮಗೆ. ನೀವು ಅವರ ತ್ಯಾಗದ ಫಲವಾಗಿ ನೀವು ಉಣ್ಣಬೇಕು. ಬಂದ್ ಮಾಡಿ. ಬಜರಂಗ ದಳ, ದುರ್ಗವಾಹಿನಿಯನ್ನೆಲ್ಲ ಯುವ ಮೋರ್ಚಾದವರು ಮಾಡಿಯಪ್ಪ. ನಾಳೆಯಿಂದ ಬಜರಂಗ ದಳದವರು ರ್ಯಾಲಿ ಹೋಗುವಾಗ ಮಸೀದಿ ಎದುರಿಗೆ ಬ್ಯಾಂಡ್ ಬಾರಿಸಿ ಕುಣಿದು ಗಲಾಟೆ ಆಗಬೇಕು. RSSನವರು ಹೋಗುವಾಗ ಯಾಕೆ ಮಸೀದಿ ಎದುರಿಗೆ ನಿಂತು ಜೈ ಶ್ರೀರಾಮ್ ಘೋಷಣೆ ಕೂಗುವುದಿಲ್ಲ, ಹೀಗೆ ಬಾಣ ಬಿಡುವುದಿಲ್ಲ? ಇದಕ್ಕೆಲ್ಲ ಉತ್ತರ ಬೇಕಲ್ಲ. ಇದೇ ರೀತಿ ಮುಸ್ಲಿಮರದ್ದು SDPI ಪಕ್ಷ ಇದೆ. ನೀವು ಪಕ್ಷಕ್ಕೆ ಸೇರಿಸಿ, ಪಂಚಾಯತ್ ಮೆಂಬರ್ ಮಾಡಿ ಮುಸ್ಲಿಂ ಹುಡುಗರು, ನೋ ಪ್ರಾಬ್ಲಮ್. ನಿಮಗೆ ಮತ್ತೊಂದು ಹೊಡೆದಾಟಕ್ಕೆ ಅಂತ KFD ಯಾಕೆ ಬೇಕು? ಅಲ್ಲೂ ಮತ್ತೆ ಬಡವರ ಬಲಿಯಾಗುತ್ತೆ. ಈ ದೇಶದಲ್ಲಿ ಧರ್ಮ ಮತ್ತು ಹೋರಾಟಕ್ಕೆ ಕೇವಲ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಏನು ಗುತ್ತಿಗೆ ತಗೊಂಡಿದ್ದಾರೆ ಅವರು? ಅದಕ್ಕೆ ನಮ್ಮ ಯುವಕರು ಅರ್ಥ ಮಾಡಿಕೊಳ್ಬೇಕು. ನೀವು ಧರ್ಮದ ಆಚರಣೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮಠದಲ್ಲಿ, ಮಸೀದಿಯಲ್ಲಿ, ಚರ್ಚಿನಲ್ಲಿ ನೀವು ಖಂಡಿತವಾಗಿಯೂ ಮಾಡಿ. ಅದು ಧಾರ್ಮಿಕ ಚಟುವಟಿಕೆ. ಅದರ ಆಧ್ಯಾತ್ಮಿಕತೆಯನ್ನು, ಅದರ ವಿಚಾರಧಾರೆಯನ್ನು ತಿಳಿದುಕೊಂಡು ಜೀವನ ಧರ್ಮವನ್ನು ಪಾಲಿಸಿ. ಅದು ದೇವರಿಗೆ ಸಲ್ತದೆ. ಇದು ಮತೀಯವಾದದ ಚಟುವಟಿಕೆ. ಇದು ಯಾವುದು ಧರ್ಮದ ಚಟುವಟಿಕೆ ಅಲ್ಲ. ಇದು ರಾಜಕೀಯ ಚಟುವಟಿಕೆಯ ಒಂದು ಭಾಗ. ಇದನ್ನು ನೀವು ಮತ್ತೆ ಅರ್ಥ ಮಾಡಿಕೊಳ್ಬೇಕು. ಇಲೆಕ್ಷನ್ನಲ್ಲೂ ಅಷ್ಟೇ. ನೀವು BJPಗಾದರೂ ಓಟ್ ಹಾಕಿ, ಕಾಂಗ್ರೆಸ್ಸಿಗೆ ಐ ನಾಟ್ ಬಾದರ್ಡ್, ಕಮ್ಯುನಿಸ್ಟಿಗಾದರೂ ಹಾಕಿ, ಅದಲ್ಲ. ಈ ಮತೀಯವಾದದ ಸುಳಿಯಲ್ಲಿ ಸಿಕ್ಕಿದ್ರೆ ನೆನ್ಪಿಟ್ಟುಕೊಳ್ಳಿ, ನಿಮ್ಮ ಜೀವನ ಮಾತ್ರ ನಾಶ ಆಗುವುದಲ್ಲ, ನಿಮ್ಮ ಇಡೀ ಕುಟುಂಬದ ಜೀವನ ನಾಶ ಆಗ್ತದೆ. ನಿಮ್ಮ ಕುಟುಂಬದ ಬಂಧುಗಳು ಸದಾ ಕಣ್ಣೀರು ಹರಿಸಬೇಕಾಗ್ತದೆ.
ದೇಶದ ಅಭಿವೃದ್ಧಿ ಅಂತಂದ್ರೆ ಪ್ರತಿ ಕುಟುಂಬವು ಆರ್ಥಿಕವಾಗಿ ಎದ್ದು ನಿಂತಾಗ, ಒಂದು ಹಳ್ಳಿಯ 100 ಕುಟುಂಬಗಳು ಎದ್ದು ನಿಂತಾಗ ಆ ಹಳ್ಳಿ ಅಭಿವೃದ್ಧಿ ಆಗ್ತದೆ. ಅಂತಹ 100 ಹಳ್ಳಿಗಳು ಅಭಿವೃದ್ಧಿ ಆದಾಗ ರಾಜ್ಯ, ದೇಶ ಅಭಿವೃದ್ಧಿ ಆಗ್ತದೆ. ದೇಶದ ಅಭಿವೃದ್ಧಿಯ ವಿಜ್ಞಾನ ಮತ್ತು ವೈಚಾರಿಕತೆ ಮತ್ತು ಆಧುನಿಕತೆಯಲ್ಲೇ ಎಲ್ಲ ದೇಶಗಳು ಇವತ್ತು ಮುಂದೆ ಬಂದಿರೋದು. ಚೀನಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು, ಅಮೇರಿಕ ಇರ್ಬೋದು. ಧರ್ಮದ ಹೆಸರಿನಲ್ಲಿ ಅವರು ಏಕಾಏಕಿ ಶ್ರೀಮಂತ ರಾಷ್ಟ್ರಗಳಾದದ್ದಲ್ಲ. ಶಿಕ್ಷಣ, ವಿಜ್ಞಾನ, ಆಧುನಿಕತೆಯನ್ನು ಅಪ್ಪಿಕೊಂಡು, ನೆಚ್ಚಿಕೊಂಡು, ಕಚ್ಚಿಕೊಂಡು ಬದುಕ್ತಾ ಇರೋದ್ರಿಂದ ಅವರ ದೇಶಗಳ ಅಭಿವೃದ್ಧಿ ಆಗ್ತಾ ಇರೋದು. ಅದರ ಹಿಂದೆ ಹೋಗಬೇಕು. ಅದು ದೇಶ ಕಟ್ಟುವುದು. ಅದಕ್ಕೋಸ್ಕರ ಯುವಕರು ಇವತ್ತೇನು, ಆ ಯುವಕರು ಹೊರಗೆ ಬಂದ ಕೂಡ ಕೆಟ್ಟವ್ರ, ಅವ್ರ ಬಗ್ಗೆ ಏನೇನೋ ಬರೀತಾ ಇದ್ದೀವಿ. ನಿಮ್ಮದು ಹೇಗೆ ಅಂತಂದ್ರೆ, ನಿಮ್ಮೊಟ್ಟಿಗಿದ್ರೆ ಕಳ್ಳ ಆದ್ರೂ ಸುಬುಗ, ಹೊರಗೆ ಬಂದ ಕೂಡಲೇ ಅವ ಸುಬುಗಾಗಿದ್ರು ಕಳ್ಳ. ನಿಮ್ಮ ವಿರೋಧಿಗಳು ಮಾತಾಡಿದ್ರೆ ಅವ ಕಳ್ಳ, ನಿಮ್ಮ ವಿರೋಧಿ ನಿಮ್ಮೊಟ್ಟಿಗೆ ಬಂದ್ರೆ ಅವ ಸುಬುಗ. ಕುಮಾರಸ್ವಾಮಿ ಅವರು RSS ಬಗ್ಗೆ ಬೇಕಾದಷ್ಟು ಬೈದರು. ಅವರು ಈಗ ಕ್ಯಾಬಿನೆಟ್ ಸಚಿವರು. ನಮ್ಮ ಸುರತ್ಕಲ್ ಶಾಸಕ ಭರತ್ ಶೆಟ್ಟಿ ಅವರು ತಾಲಿಬಾನ್ ಸಂಘಟನೆ ಅಂತ ಇದೇ ಜನತಾದಳದಲ್ಲಿರುವಾಗ ಬೈದಿದ್ದಾರೆ ಬಜರಂಗ ದಳಕ್ಕೆ. ಅವರು ಈಗ ಸುಬುಗ, ಯಾಕಂದ್ರೆ BJPಯಲ್ಲಿದ್ದಾರೆ. ಏನ್ರಿ ಇದು ಜನರಿಗೆ ಅರ್ಥ ಆಗ್ತದೆ. 20 ವರ್ಷದ ಹಿಂದೆ ನಾನು ಈ ಮಾತುಗಳನ್ನು ಆಡುವಾಗ ನನ್ನನ್ನು ಯಾರು ಕ್ಯಾರ್ ಮಾಡಲಿಲ್ಲ, ಯಾಕೆಂದರೆ ಅದು ಅಮಲು ಜಾಸ್ತಿ ಇತ್ತು. ಈಗ ಸ್ವಲ್ಪ ಅಮಲು ಕಮ್ಮಿ ಆಗ್ತಾ ಬಂದಿದೆ. ಈಗ ಎಲ್ಲರನ್ನು ಕೇಳ್ತಾ ಇರ್ತಾರೆ ಜನ. ಆ ಹುಡುಗರು ಹೇಳಿದ್ದನ್ನು ಇದು ತುಂಬ ವೈರಲ್ ಆಗ್ತಾ ಉಂಟು, ಕೇಳ್ತಾ ಇದ್ದಾರೆ. ಅವರು ಟಿಕ್ಕಿ ರವಿ ಅವರು ಹೊರಗೆ ಬಂದ ಕೂಡ ಅವರ ಮೇಲೆ ಆರೋಪ, ಚಾರಿತ್ರ್ಯ ಹನನ, ನಿಂದನೆ. ಇಷ್ಟು ದಿವಸ ನಿಮ್ಮೊಟ್ಟಿಗಿರುವಾಗ ಸರಿ ಇದ್ರಾ, ಅಥವಾ ಇದೆಲ್ಲ ಗೊತ್ತಿದ್ದು ನಿಮ್ಮೊಟ್ಟಿಗೆ ಇಟ್ಕೊಂಡಿದ್ರಾ? ಅದಕ್ಕೋಸ್ಕರ ಹೇಳೋದು, ನೀವು ಧರ್ಮದ ಕೆಲಸ ಮಾಡುವುದಾದರೆ ನಿಮ್ಮ ಧಾರ್ಮಿಕ ವಲಯದಲ್ಲಿ ಮಾಡಿ. ಪಕ್ಷ ರಾಜಕೀಯ ಮಾಡೋದಾದರೆ ಯಾವುದಾದ್ರೂ ಪಕ್ಷ ಸೇರಿಕೊಂಡು ಎಲ್ಲರ ಹಾಗೆ ರಾಜಕೀಯ ಮಾಡಿ. ಈ ಮತೀಯ ಸಂಘಟನೆಗಳಿಗೆ ಹೋಗಿ ಹೋರಾಟ ಮಾಡಿ ಜೈಲು ಸೇರಿದರೆ ನೀವು ಮತ್ತು ನಿಮ್ಮ ಕುಟುಂಬವನ್ನು ಅಧಪತನಕ್ಕೆ ಕೊಂಡು ಹೋದ ಹಾಗೆ. ಬಜರಂಗ RSSಗೆ ಟ್ರಸ್ಟ್ ಉಂಟು, ಬೇಕಾದಷ್ಟು ಸಂಪತ್ತುಂಟು. ವಿಶ್ವ ಹಿಂದೂ ಪರಿಷತ್ತಿಗೆ ಟ್ರಸ್ಟ್ ಉಂಟು, ABVP ಟ್ರಸ್ಟ್ ಉಂಟು, ದೇಣಿಗೆ ಬರ್ತದೆ, ಅಧಿಕೃತ ಲೆಕ್ಕಾಚಾರ ಎಲ್ಲ ಇಟ್ಕೊಂಡಿದ್ದಾರೆ ಅವರು, ಆಯ್ತಾ? ಆಫೀಸ್ ಉಂಟು. ಬಜರಂಗ ದಳಕ್ಕೆ ಏನುಂಟು? ಏನೂ ಇಲ್ಲ. ಅದು ವಿಶ್ವ ಹಿಂದೂ ಪರಿಷತ್ತಿನ ಘಟಕ ಹೇಳಿಬಿಟ್ರೆ ಮುಗೀತು. ಇವರ ಎಲ್ಲ ಟ್ರಸ್ಟ್ಗಳು ಸುಮಾರು 2,000, ನನ್ನ ಅಂದಾಜಿದು ಟ್ರಸ್ಟ್ಗಳನ್ನು ನೀವು ತೆಗೆದು ನೋಡಿ. ಬಜರಂಗ ದಳದ ಹುಡುಗರಿದ್ದಾರೆ ಆ ಟ್ರಸ್ಟಲ್ಲಿ? ಇಲ್ಲಲ್ಲ. ಬಡವರಿದ್ದಾರೆ ಆ ಟ್ರಸ್ಟಲ್ಲಿ? ಇಲ್ಲಲ್ಲ. ಅದಕ್ಕೋಸ್ಕರ ಏನು ಯುವಕರು ಸಂದೀಪ್ ಮತ್ತು ರವಿ ಮಾತಾಡ್ತಾ ಇದ್ದಾರೆ, ಅವರ ಮಾತುಗಳನ್ನು ಕೇಳಿ, ಅವರು ಅಲ್ಲಿರುವಾಗ ತಪ್ಪು ಮಾಡಿದ್ದಾರೆ ಹೇಳಿ ಒಪ್ಪಿಕೊಂಡಾಗಿದೆ. ಇದು ಉಳಿದ ಯುವಕರಿಗೆ ಅರ್ಥ ಆಗಬೇಕು. ನೀವು ಹೋಗ್ಯಪ್ಪ, ನಾನು ಆಯಿತು, ನೀವೊಂದು ಕೆಲಸ ಮಾಡಿ. ನೀವು ಹಿಂದುತ್ವವೇ ಅಂತಾದರೆ RSS ಹಿಂದುತ್ವ ನೀವು ಬೆಂಬಲಿಸ್ತೀರಲ್ವಾ? ಏನು ಮುಸ್ಲಿಮರ ರಕ್ಷಣೆ ಅಂತೇಳಿ STPI ಬೆಂಬಲಿಸಿ, ಆಯಿತು, ನೀವು STPIಗೆ ಹೋಗಿ ಪಂಚಾಯತ್ ಮೆಂಬರ್ ಆಗಿ, ನೋ ಪ್ರಾಬ್ಲಮ್. ನೀವು ಹಿಂದುತ್ವದ ಹೆಸರಲ್ಲಿ BJPಗೆ ಹೋಗಿ ಹೋರಾಟ ಮಾಡಿ ಮೆಂಬರ್ ಆಗಿ ನೋಡು, ಅಲ್ಲಿ MLA ಸೀಟ್ ತಗೊಳ್ಳಿ, ಫೈನ್, ಗುಡ್. ಈಗ ಎಲ್ಲರೂ ಅದು ಮಾಡ್ತಾ ಇದ್ದಾರಲ್ಲ. ಅದು ಯಾರಿಗೂ ಇಲ್ಲದ ನಮಗೆ ಯಾಕೆ? ಇನ್ನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ನನ್ನ ಹಾಗೆ ಅಂಕಲ್ ಆಂಟಿಗಳು ಬಂದು ಯಾರ್ಯಾರ್ದೋ ಮಕ್ಕಳಿಗೆ ಪ್ರಚೋದನೆ ಕೊಡುವರು, ನಾಜುಕಯ್ಯಗಳು. ಅವರ ಮಕ್ಕಳು ಅಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಚಂದ ಇದ್ದಾರೆ. ಕೆಲವು ಪತ್ರಕರ್ತರು ಅವರು ಬರ್ತಾರೆ, ಅವರ ಮಕ್ಕಳು ಡ್ಯಾನ್ಸ್ ಮಾಡಬೇಕು, ಇವರು ಇಲ್ಲಿ ಯಾರು ಬಡವರ ಮನೆಯ ಮಕ್ಕಳು ಹೊಡೆದಾಡಬೇಕು ಹೇಳುವ ವಾದ ಅವರದ್ದು. ಅದಕ್ಕೋಸ್ಕರ ಮತ್ತೆ ಹೇಳ್ತೇನೆ, ಧರ್ಮವನ್ನೂ ಪಾಲಿಸಿ, ರಾಜಕೀಯವನ್ನೂ ಮಾಡಿ, ಆದರೆ ಮತೀಯವಾದ ಸಂಘಟನೆಗಳೊಟ್ಟಿಗೆ ಅದರ ನೆರಳು ನಿಮ್ಮ ಮೇಲೆ ಬೀಳದಾಗೆ ಜಾಗ್ರತೆ ವಹಿಸಿದರೆ ನಿಮ್ಮ ಜೀವನ ರೂಪುಗೊಳ್ಳುತ್ತದೆ, ನಿಮ್ಮ ಕುಟುಂಬ ರೂಪುಗೊಳ್ಳುತ್ತದೆ, ಊರು ಒಳ್ಳೆಯದಾಗ್ತದೆ, ದೇಶವೂ ಒಳ್ಳೆಯದಾಗ್ತದೆ. ಅದೇ ರಾಷ್ಟ್ರವನ್ನು ಕಟ್ಟುವ ಬಗೆ.